ಏಳುಮಲೆ ಇದು ಪುನೀತ್ ರಂಗಸ್ವಾಮಿ ನಿರ್ದೇಶನದ 2004ರಲ್ಲಿ ನಡೆದ ನೈಜ ಕಥೆಯನ್ನಾಧರಿಸಿ ತೆಗೆದ ಲವ್ ಸ್ಟೋರಿ ಸಿನಿಮಾವಾಗಿದೆ. ಸಿನಿಮಾದಲ್ಲಿ ಹರೀಶ್ ಪಾತ್ರದಲ್ಲಿ ರಾಣಾ ಮತ್ತು ರೇವತಿ ಪಾತ್ರದಲ್ಲಿ ಪ್ರಿಯಾಂಕ್ ಅವರು ಕಾಣಿಸಿಕೊಂಡಿದ್ದಾರೆ. ರಾಣಾ ಅವರು ಏಕ್ ಲವ್ ಯಾ ಸಿನಿಮಾದ ಮೂಲಕ ಚಿತ್ರರಂಗಕ್ಕೆ ಕಾಲಿಟ್ಟಿದ್ದು ಏಳುಮಲೆ 2ನೇ ಸಿನಿಮಾವಾಗಿದೆ. ಹರೀಶ ಮೈಸೂರಿನ ಅನಾಥ ಹುಡುಗ. ಈತ ಟೂರಿಸ್ಟ್ ಗಾಡಿಯ ಡ್ರೈವರ್. ಮೈಸೂರಿನಲ್ಲಿ ಓದಲು ಬಂದ ತಮಿಳುನಾಡಿನ ಶ್ರೀಮಂತ ಕುಟುಂಬದ ಹುಡುಗಿ ರೇವತಿಯನ್ನು ಲವ್ ಮಾಡುತ್ತಾನೆ. ರೇವತಿ ಕೂಡ ಹರೀಶನನ್ನು ಲವ್ ಮಾಡ್ತಾ ಇರ್ತಾಳೆ. ಈ ವಿಷಯ ರೇವತಿ ಮನೆಯಲ್ಲಿ ಗೊತ್ತಾಗಿ ಬೇರೆ ಹುಡುಗನೊಂದಿಗೆ ಮದುವೆ ಮಾಡಲು ತಯಾರಾಗುತ್ತಾರೆ. ಮದುವೆಯ ಹಿಂದಿನ ದಿನ ರಾತ್ರಿ ರೇವತಿ ಮನೆ ಬಿಟ್ಟು ಹರೀಶನೊಂದಿಗೆ ಹೋಗಲು ಮಲೆಮಹದೇಶ್ವರಕ್ಕೆ ಬರುತ್ತಾಳೆ. ಆಕೆಯನ್ನು ಕರೆತರಲು ಹರೀಶನು ಆ ಬೆಟ್ಟಕ್ಕೆ ಹೋಗುತ್ತಾನೆ. ಆಗ ಚಾಮರಾಜನಗರದ ಕರ್ನಾಟಕ ತಮಿಳುನಾಡು ಗಡಿಯ ಕಾಡಿನಲ್ಲಿರುವ ಪೊಲೀಸ್ ಸ್ಟೇಷನ್ನಲ್ಲಿ ನಡೆಯುವ ಘಟನೆಗಳು ಹರೀಶನ ಜೀವನವನ್ನು ಬದಲಾಯಿಸುತ್ತವೆ. ಪೊಲೀಸ್ ಸ್ಟೇಷನ್ನಲ್ಲಿ ನಡೆದ ಆ ಘಟನೆಗಳು ಏನು, ಮುಂದೆ ಏನಾಗುತ್ತದೆ ಎನ್ನುವುದನ್ನು ಸಿನಿಮಾದಲ್ಲಿ ನೋಡಬೇಕು. ಏಳುಮಲೆ ಸಿನಿಮಾದಲ್ಲಿ 3 ಉಪಕಥೆಗಳಿವೆ. ಲಾಕಪ್ ಡೆತ್ ಸಂಕಷ್ಟಕ್ಕೆ ಸಿಲುಕಿದ ಪೊಲೀಸರು, ಮನೆ ಬಿಟ್ಟು ಬಂದ ಪ್ರೇಮಿಗಳು ಹಾಗೂ ಅಕ್ರಮ ಬಂದೂಕು ಸಾಗಣೆ ಮಾಡುತ್ತಿರುವ ಕಳ್ಳರು. ಆಕಸ್ಮಿಕವಾಗಿ ಎಲ್ಲ ಸಂಗತಿಗಳು ಒಂದಕ್ಕೊಂದು ಲಿಂಕ್ ಆಗುತ್ತವೆ. ಆ ಕಾರಣದಿಂದಲೇ ಏಳುಮಲೆ ಸಿನಿಮಾ ಥ್ರಿಲ್ಲಿಂಗ್ ಆಗಿದೆ. ಸಿನಿಮಾದಲ್ಲಿ ಲವ್ ಮತ್ತು ಸಸ್ಪೆನ್ಸ್ ಎರಡನ್ನೂ ನಿರ್ದೇಶಕರು ಅದ್ಭುತವಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ. ಕಥೆಯ ನಿರೂಪಣೆಯು ಫಸ್ಟ್ ಹಾಫ್ನಲ್ಲಿ ತುಂಬ ವೇಗವಾಗಿ ಸಾಗುತ್ತದೆ. ಸೆಕೆಂಡ್ ಹಾಫ್ನಲ್ಲಿ ಸ್ವಲ್ಪ ನಿಧಾನ ಅನಿಸಿದರೂ ಪ್ರೇಕ್ಷಕರಲ್ಲಿ ಅದೇ ಕುತೂಹಲವನ್ನು ಉಳಿಸಿಕೊಂಡು ಕ್ಲೈಮ್ಯಾಕ್ಸ್ ತಲುಪುತ್ತದೆ. ಸಿನಿಮಾ ಒಟ್ಟು 2 ಗಂಟೆ 13 ನಿಮಿಷ ಇದೆ. ಸಿನಿಮಾದಲ್ಲಿ ಯಾವುದೇ ಅನಗತ್ಯ ದೃಶ್ಯಗಳನ್ನು ತುರುಕಿಲ್ಲ. ನಿರ್ದೇಶಕ ಪುನೀತ್ ಅವರು ತಮ್ಮ ಮೊದಲ ಸಿನಿಮಾದಲ್ಲಿ ಬಹಳ ಸೂಕ್ಷ್ಮವಾಗಿ ಚಿತ್ರಕಥೆಯನ್ನು ಸ್ಕ್ರೀನ್ ಮೇಲೆ ಪ್ರೆಸೆಂಟ್ ಮಾಡಿದ್ದಾರೆ. ನಟ ರಾಣಾ ಮತ್ತು ಪ್ರಿಯಾಂಕಾ ಆಚಾರ್ ಅವರು ತಮ್ಮ ನಟನೆಯಿಂದ ಗಮನ ಸೆಳೆದಿದ್ದು, ತಮಗೆ ಸಿಕ್ಕ ಅವಕಾಶಗಳನ್ನು ತುಂಬ ಚೆನ್ನಾಗಿ ಬಳಸಿಕೊಂಡಿದ್ದಾರೆ. ಇನ್ನು ಹಿರಿಯ ನಟರಾದ TS ನಾಗಾಭರಣ ಮತ್ತು ಕಿಶೋರ್ ಅವರ ಪಾತ್ರಗಳು ಮತ್ತು ಪಾತ್ರಕ್ಕೆ ಜೀವ ತುಂಬುವಂತಿದ್ದ ಅವರ ನಟನೆ ಅದ್ಭುತವಾಗಿತ್ತು. ಇದಾಗಿತ್ತು ಏಳುಮಲೆ ಸಿನಿಮಾದ ನನ್ನ ರಿವ್ಯೂ. ನೀವೇನಾದರೂ ಸಿನಿಮಾ ನೋಡಿದರೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.